ನಮಸ್ಕಾರ. ನಾವು ಇವತ್ತು ಊರಿಗೆ ಹೊಟ್ಟಿದ್ದೀವಿ. ವಿಶೇಷ ಏನಪ್ಪ ಅಂತ ಅಂದರೆ ಒಂದು ಸಣ್ಣ ಕಾರ್ಯ ಇದೆ, ಅದಕ್ಕೆ ಅಂತೂ ಅದನ್ನು ಮಾಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ಎಲ್ಲಿ ಏನು ಎಂತ ಅಂತ ಕಂಪ್ಲೀಟ್ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಹೋಗ್ತೀನಿ, ನೋಡಿ. ತುಂಬ ಚೆನ್ನಾಗಿದೆ. ಸೂರ್ಯ ಮತ್ತು ಮೇಲ್ಗಡೆ ಗಣೇಶ ಈ ದೇವ್ರಿಗೆ ಮಾಡೋದು ನಾನ್ ವೆಜ್ ಊಟ, ಅದಕ್ಕೆ ಕೋಳಿ ತಂದಿರೋದು. ಈ ದೇವರಿಗೆ ಅದು ತೀರ್ಥ ಹಾಕಿ ತಳಿಗೆ ಅಂತ ಕೊಡಬೇಕು. ಏನೇನು ಮಾಡ್ತೀವಿ ಅನ್ನೋದು ಸಣ್ಣ ಗುಡಿ, ತುಂಬ ಶಕ್ತಿವಂತ ದೇವರಿದು. ಇದು ರಮೇಶನ್ ಫೋನ್ ಮಾಡಿ ಬರುವಾಗ ತಡ್ನಿ ಕಾಳೊಳಗೆ ಹುಳ ಇದ್ರೆ ನೋಡಿ, ಒಳ್ಳೆ ಹಾವು ಬಂದರಂಗೆ ಆಡ್ತಾವ್ರೆ. ಉಳ್ಳಕ್ಕೆಲ್ಲ ಎದ್ರಿಕೊಂಡ್ರೆ ಊಟ ಮಾಡಕ್ಕಾಗ್ತದೇನ್ರಿ? ಸರಿ ಹೋಯ್ತು. ಕೋಳಿ ಎಲ್ಲ ಹೋಯ್ತು. ಎಲ್ಲಿ ಅನ್ನ ಮಾಡ್ತಾ ಇದ್ದೀವಿ. ಮುದ್ದೆನೂ ರೆಡಿ ಆಯಿತು. ಈ ಕೋಳಿ ಸಾರು ಮಾಡೋದಕ್ಕೆ ಮುಂಚೆ ಅನ್ನ ಮತ್ತು ಮುದ್ದೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಮುದ್ದೆ ಮಾಡ್ತಾ ಇದ್ದೀವಿ. ದೇವರ ಹೆಸರು My husband is doing ಅದು ಕೋಳಿ ಸಾರು ನಾನೇ ಮಾಡ್ತಾ ಇರೋದು. ಅದು ಹೇಳಕ್ ಬರಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕಪ್ಪ ಅಲ್ವಾ. ಮನೆ ಮನೆ ಇತ್ತಾಗ ನೋಡಮ್ಮ. ಇತ್ತಾಗ ಅಟ್ಲೀಸ್ಟ್ ದೇವ್ರ ಭಕ್ತಿ ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದು. ಇಲ್ಲಿ ಅಲ್ಲಿ ಪೂಜಾರಿಗೆ ದೇವ್ರ ಮೈ ಮೇಲೆ ದೇವ್ರು ಬರುತ್ತೆ. ಸೊ ಯಾರ್ಯಾರು ಏನೇನು ಕಷ್ಟ ಇದ್ದರೂ ಹೇಳ್ಕೊತಾರೆ, ಕೇಳ್ತಾರೆ, ಅದಕ್ಕೆ ಪರಿಹಾರನ ಕೊಡ್ತಾರೆ. ಹಾಗೆ ನಿಮ್ಮ ಕೋರಿಕೆ ಏನಾದ್ರು ಇದ್ದರೂ ಇಲ್ಲಿ ಹೋಗಿ ಕೇಳ್ಬೋದು. ಸೊ ಅದು ನಿಮಗೆ ಆಗುತ್ತೆ ಅನ್ನೋದಿದ್ದರೆ ಹೊಲದ ಕಡೆ ಬೀಳುತ್ತೆ, ಇಲ್ಲಾಂದ್ರೆ ಎಡದ ಕಡೆ ಬೀಳುತ್ತೆ. ಸೊ ಇದು ಅವರವರ ನಂಬಿಕೆ.
ನಾವಂತೂ ನಂಬ್ತೀವಿ. ಕರ್ಪೂರ ಗಚ್ಕೊಳ್ರಿ. ಕರ್ಪೂರ ಪೂಜೆ ಕಚ್ಚಿ ಮಾಡುವಂತ ಹೇಳ್ಬೇಕಪ್ಪ. ಹೊಲ ಉಳೋರ್ಗೆ ಏನು ಗೊತ್ತಾಗುತ್ತೆ. ಹೇಗಿದ್ರು ಕಾರ್ಯ ಮಾಡ್ತಾ ಇದೀವಿ, ನಮ್ಮ ಕಾರ್ಗೊಂದು ಪೂಜೆ ಮಾಡ್ಸೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಸ್ತಾ ಇದೀವಿ ನಮ್ಮ ಪೂಜಾರಪ್ಪನ ಕೈಲಿ. ಮತ್ತೆ ಹೋಗಕ್ಕೆ ಮಂಗಳಾರತಿ ಮಾತ್ರ ಮಾಡ್ತೀವಿ. ಇಂಥ ಭಕ್ತಾದಿಗಳಿಗೆ ಒಳ್ಳೇದಾಗಬೇಕು. ನಮ್ದು ಕೂಡ ನಮ್ಗೆ ನಮ್ಗಾಗೈತೆ, ನಮ್ಮ ಮಕ್ಕಳಿಗೆ ಆಗ್ಬೇಕಲ್ಲ ಕಂದ, ಮಕ್ಕಳಿಗೆ ಆಗಿಲ್ವ ಅಂತ. जीव साइड बा ನಮ್ಮಪ್ಪ ಕಾಯಿ ಹೊಡೆದ್ರಲ್ಲಿ ಎಕ್ಸ್ಪರ್ಟು. ಕಾಯಿ ಚೂರು ಚೂರಾಗೋಯ್ತು. ನಮ್ಮ ಕೈಲಾಗಿರೋ ಖಂಡಿತವಲ್ಲ ಆಯ್ತದಲ್ಲ. हाँ इसको ನೀನು ಯಾವತ್ತು ಪೂಜೆ ಮಾಡ್ತಿಲ್ಲ, ನನ್ನ ಯಾವತ್ತು ದೇವರು ಬೇಡಂಗೆ ಹೇಳ್ತಿಲ್ಲ, ನೀನು ಹಿಂಗಾಗೆಲ್ಲ ಕಿತ್ತರು ಒಂದು ಮದುವೆ ಮಾಡಿಬಿಡ. ಈಗೆಲ್ಲ ಪೂಜೆ ಮಾಡ್ತಾವನೆ. ಯಾರು ಪೂಜೆ ಮಾಡ್ತಲ್ಲ, ಹಿಡ್ಕೊಬ ಕುಡಿದ್ರು ಓಡೋದು ಎದ್ದು ಓಡೋದು ಈಗ ಪೂಜೆ ಮಾಡ್ತಾವನೆ. ತಳಿಗೆ ಕೊಡ್ತಾ ಇದೀವಿ. ಯಾವ ಪಾತ್ರೆ ತೊಗೊಳ್ತೀವಿ ಅದ್ರ ತುಂಬ ಅನ್ನ ಹಾಕಿ ಕೊಡಬೇಕು. ಸಾಕು ಬಿಡಿ. ತಿನ್ನೋದು ಹೇಳ್ತಾರೆ ನನ್ನ ಮಗನ ಮಟನ ಹಾಕಿ ಹಂಗೆ ಸಾಕಂತ ತಳಿಗೆ ಕೊಟ್ಟಿದ್ರಲ್ಲಿ ಅಲ್ಲಿ ಪೂಜಾರಿಗೆ ಅರ್ಧ ನಮ್ಗೆ ಅರ್ಧ ತಗೋಬೇಕು. ಸೊ ಹಂಗಾಗಿ ಅಲ್ಲಿ ಅರ್ಧ ಡಿವೈಡ್ ಮಾಡಿ ಕೊಡ್ತಾ ಇದ್ದೀವಿ. ಎಲ್ಲ ಒಂದು ಅಲ್ಲಿ ಸಾರು ಕೊಡುತ್ತೆ. ಇದು ನೀವು ತಗೊಳ್ಳಿ ತಳಿಗೆ. ಏನೇ ಅಡುಗೆ ಇದ್ರೂ ಅಲ್ಲೇ ಮಾಡಬೇಕು. ಮುದ್ದೆ, ಅನ್ನ, ಸಾಂಬಾರು, ಕಾಳು ಏನೇ ಮಾಡಿ ಅಲ್ಲೇ ತಳಿಗೆ ಕೊಟ್ಟು ಅಲ್ಲೇ ಊಟ ಮಾಡ್ಕೊಂಬರ್ಬೇಕು. ಈ ಪದ್ಧತಿ ನಮ್ಮ ಕಡೆ ಅಂತೂ ಇದೆ. ಇದೊಂಥರ ತುಂಬ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಟೈಮ್ ಪಾಸ್ ಹೋಗುತ್ತೆ, ದೇವ್ರ ಕಾರ್ಯ ಆಗುತ್ತೆ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಬನ್ನಿ, ಐತೆ ಜಾಸ್ತಿ ಮಾಡಿದೆ ಬನ್ನಿ. ಹೋಗಿ ಮೇಲೆ ಕುತ್ಕೋ ಈ ಕಡೆಗೆ ಕೊಡತ್ತೀವಿ. ತಗೋ ಎಲ್ಲರೂ ಊಟ ಅಲ್ಲೇ ಮಾಡಬೇಕು. ಹಾಗಾಗಿ ಎಲ್ರದ್ದು ಊಟ ಈ ಕಡೆಗೆ ಕೊಡ. ಅಲ್ಲೇ ಮಾಡಿಕೊಂಡು ಹೊರಟ್ವಿ. ತುಂಬ ವರ್ಷದ ಅರ್ಕೆ ಇವತ್ತೊಂದು ಕಂಪ್ಲೇಂಟ್ ಮಾಡಿದ್ವಿ. ಎಲ್ರಿಗೂ ಆ ತಾಯಿ ಒಳ್ಳೇದು ಮಾಡಲಿ. ಈಗ ಅಂತಲ್ಲ ಯಾವಾಗಲಿಂದ